ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಅದರಲ್ಲೂ ಮುಖ್ಯವಾಗಿ GPSTR, HSTR ಮತ್ತು PSTR ಎಕ್ಸಾಮ್ಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಅಭ್ಯರ್ಥಿಗಳಿಗೋಸ್ಕರ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಅತಿ ಮುಖ್ಯವಾದ ಸಮಾಜ ವಿಜ್ಞಾನ ಪತ್ರಿಕೆ 2ರ ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ 1 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಒದಗಿಸ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ 10ನೇ ತರಗತಿ ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿದಂತ ಮುಖ್ಯವಾದ ಮತ್ತು ಕಠಿಣವಾದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಪ್ರಶ್ನೆಗಳು ಮುಂಬರುವಂತಹ GPSTR, HSTR ಮತ್ತು PSTR ಸಮಾಜ ವಿಜ್ಞಾನ ಪತ್ರಿಕೆ 2ರಲ್ಲಿ ಕೇಳುವ ಸಂಭವನೀಯತೆ ಹೆಚ್ಚಿದೆ. ಸೊ ಯಾವುದೇ ಪ್ರಶ್ನೆಗಳನ್ನ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಹಾಗಾದ್ರೆ ತಡ ಮಾಡದೆ ಇಂದಿನ ಇಂಪಾರ್ಟೆಂಟ್ ವಿಡಿಯೋನ ಪ್ರಾರಂಭಿಸೋಣ. ನೇ ಪ್ರಶ್ನೆ ಹೇಗಿದೆ ನೋಡಿ ವಿದ್ಯಾರ್ಥಿಗಳೇ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ವೀರಮರಣ ಹೊಂದಲು ಪ್ರಮುಖವಾದ ಕಾರಣವಾದ ಬ್ರಿಟಿಷ್ ರಾಜಕೀಯ ನೀತಿ ಯಾವುದು? 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ನಿಮ್ಮ ಉತ್ತರವನ್ನ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ABCD ಆಪ್ಷನ್ ಅಲ್ಲಿ ಯಾವುದು ಕರೆಕ್ಟ್ ಆಗಿದೆ ಆನ್ಸರ್ ಅನ್ನ ಕಮೆಂಟ್ ಮಾಡಿ. ಮುಂಬರುವಂತಹ GPSTR ಮತ್ತು HSTR ಎಂಬಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಯಾವುದೇ ಪ್ರಶ್ನೆಗಳನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಬೇಗ ABCD ಉತ್ತರದಲ್ಲಿ ಯಾವುದು ಉತ್ತರವಾಗುತ್ತೆ ನಿಮ್ಮ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ ಕಾರಣಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 62ನೇ ಪ್ರಶ್ನೆ. 1800ರಲ್ಲಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಬಂಡಾಯವಿದ್ದ ದೊಂಡ್ಯಾವಾಗೆ ಸಂಬಂಧಿಸಿದ ಸರಿಯಾದ ವಿವರಣೆಯನ್ನು ಆಯ್ಕೆ ಮಾಡಿ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ABCD ಉತ್ತರ ಯಾವುದಾಗುತ್ತೆ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 63ನೇ ಪ್ರಶ್ನೆ. ಕಿತ್ತೂರಿನ ವೀರರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆ ಏಳಲು ಪ್ರಮುಖ ಕಾರಣವಾದ ಘಟನೆ ಯಾವುದಂತ ಕೇಳಿದರೆ 30 ಸೆಕೆಂಡ್ಗಳ ಕಾಲಾವಕಾಶ ಮತ್ತೆ ನಿಮಗೆ. ಬೇಗ ಉತ್ತರವನ್ನ ABCD ಯಾವುದು ಕರೆಕ್ಟ್ ಇದೆ ಆಪ್ಷನ್ ಬೇಗ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಒಂದು ರ್ಯಾಪಿಡ್ ಫೈರ್ ತರ ಕ್ವಿಜ್ ಕಾಂಪಿಟೇಷನ್ ತರ ನೋಡೋಣ. ಯಾವುದೇ ಎಕ್ಸ್ಪ್ಲನೇಷನ್ ನೀಡೆಡ್ ಇಲ್ಲ ವಿದ್ಯಾರ್ಥಿಗಳೇ. ಏನು ಓದ್ಕೊಂಡಿದ್ದೀರಾ, ನಿಮ್ಗೆ ಎಷ್ಟು ಪ್ರಶ್ನೆಗಳು ಬರ್ತವೆ ಬೇಗ ಉತ್ತರಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಂಡ್ ಆಫ್ ದಿ ಸೆಷನ್ ಟೋಟಲ್ ಸ್ಕೋರ್ ಏನಿದೆ, ಟೋಟಲ್ 40 ಕ್ವಶನ್ಸ್ ತೊಗೊಂಡು ಬಂದಿದ್ದೇವೆ. ಈ ಸೆಷನ್ ಅಲ್ಲಿ 40ಗೆ ಎಷ್ಟು ಗಳಿಸ್ತೀರಾ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಂಡ್ ಆಫ್ ದಿ ಸೆಷನ್. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 64ನೇ ಪ್ರಶ್ನೆ. ಕಿತ್ತೂರು ಯುದ್ಧದ ಪ್ರಮುಖ ಘಟನೆಗಳು ಮತ್ತು ನಾಯಕರನ್ನ ಸರಿಯಾಗಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಕೊಟ್ಟಿದ್ದಾರೆ. ಯಾವುದು ಫಸ್ಟ್ ಆಗಿದೆ ಆ ಪ್ರಕಾರ ನೀವು ಫಸ್ಟ್ ಆಗಿರೋದ್ರಿಂದ ಎಂಡ್ ತನಕ ನೀವು ಒಂದು ಹೊಂದಿಸಿ ಬರೀಬೇಕಾಗುತ್ತೆ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 65ನೇ ಪ್ರಶ್ನೆ. 1837ರ ಅಮರಸುಳ್ಯ ಬಂಡಾಯವು ಮೂಲತಃ ಕರಾವಳಿ ಮತ್ತು ಕೊಡಗು ಪ್ರಾಂತ್ಯದ ರೈತ ಬಂಡಾಯವಾಗಿತ್ತು. ಇದರ ನಾಯಕತ್ವ ವಹಿಸಿ ಬ್ರಿಟಿಷರಿಂದ ಗಲ್ಲಿಗೇರಿಸಲ್ಪಟ್ಟ ಪ್ರಮುಖ ನಾಯಕ ಯಾರು ಅಂತ ಕೇಳಿದ್ರೆ ಮತ್ತೆ 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಉತ್ತರ ಬರೀಲಿಕ್ಕೆ 30 ಸೆಕೆಂಡ್ಗಳ ಕಾಲಾವಕಾಶ ಕರೆಕ್ಟ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ABCD ಯಾವುದೇ ಆಪ್ಷನ್ ನೋಡಿ ಬೇಗ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ, ಶನಿವಾರ ಸಂತೆಯ ಪುಟ್ಟಬಸಪ್ಪ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 66ನೇ ಪ್ರಶ್ನೆ. ಸುರಪುರ ಬಂಡಾಯಕ್ಕೆ ಸಂಬಂಧಿಸಿದಂತೆ ವೆಂಕಟಪ್ಪ ನಾಯಕನ ಆಳ್ವಿಕೆಯ ಹಿನ್ನೆಲೆಯಲ್ಲಿ ಸರಿಯಾದ ಹೇಳಿಕೆಯನ್ನ ಗುರುತಿಸಿ ಅಂತ ಹೇಳಿದ್ರೆ ಮತ್ತೆ 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ABCD ಯಾವುದು ಕರೆಕ್ಟ್ ಇದೆ ಆನ್ಸರ್ ಅನ್ನು ಬೇಗ ಓದ್ಕೊಂಡು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪ್ರಾಕ್ಟೀಸ್ಗೋಸ್ಕರ ಡೈಲಿ ಸೆಷನ್ಗೆ ಜಾಯ್ನ್ ಆಗಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಸಮಾಜ ವಿಜ್ಞಾನ ಪತ್ರಿಕೆ 2ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೇ ಬರ್ತವೆ. 10ನೇ ತರಗತಿ ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿದಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು.
ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 67ನೇ ಪ್ರಶ್ನೆ. 1857ರ ಬ್ರಿಟಿಷರ ಸಶಸ್ತ್ರ ಕಾಯ್ದೆಯನ್ನ ವಿರೋಧಿಸಿ ತಮ್ಮ ತಲೆತಲಾಂತರದ ಬಂದೂಕುಗಳನ್ನು ಒಪ್ಪಿಸದೆ ಸಶಸ್ತ್ರ ದಂಗೆಯದ್ದ ಹಲಗಲಿ ಬೇಡರು ಪ್ರಸ್ತುತ ಯಾವ ಜಿಲ್ಲೆಗೆ ಸೇರಿದವರಾಗಿದ್ರು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. 30 ಸೆಕೆಂಡ್ಗಳು ಕಾಲಾವಕಾಶ. ಆಪ್ಷನ್ ABCD ಯಾವುದು ಕರೆಕ್ಟ್ ಇದೆ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಪ್ರಿಪರೇಷನ್ ಯಾವ ಲೆವೆಲ್ಗೆ ಇದೆ ನೀವೇ ಚೆಕ್ ಮಾಡ್ಕೊಳ್ಳಿ. ಇಂಥ ಪ್ರಶ್ನೆಗಳು ಬರ್ತಾವೆ ವಿದ್ಯಾರ್ಥಿಗಳ ಎಕ್ಸಾಮಿನೇಷನ್ ಅಲ್ಲಿ. ಪ್ರಾಕ್ಟೀಸ್ಗೋಸ್ಕರ ಡೈಲಿ ಸೆಷನ್ ಜಾಯ್ನ್ ಆಗಿ. ಯಾರೆಲ್ಲ ಹೊಸದಾಗಿ ಬಂದಿದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಫ್ರೀ ಆಫ್ ಕಾಸ್ಟ್ ಎಲ್ಲ PDF ಅವೈಲೇಬಲ್ ಇದಾವೆ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 68ನೇ ಪ್ರಶ್ನೆ. 19ನೇ ಶತಮಾನದ ಭಾರತೀಯ ನವೋದಯ ಜನಕ ಎಂದೇ ಪ್ರಸಿದ್ಧರಾದ ರಾಜಾರಾಮ್ ಮೋಹನ್ ರಾಯ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಹೇಳಿದ್ರೆ ಹೇಳಿಕೆ ಕೊಟ್ಟು ಆನ್ಸರ್ಗಳನ್ನು ಕೇಳ್ತಾರೆ ವಿದ್ಯಾರ್ಥಿಗಳೇ. ನೀವು ಆಲ್ರೆಡಿ ಮಾಡಲ್ ಪೇಪರ್ಸ್ಗಳನ್ನ ಸರ್ಕಾರದವರು ಬಿಟ್ಟು ಮಾಡಲ್ ಪೇಪರ್ಸ್ಗಳನ್ನ ನೋಡಿದಾಗ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಬೇಗ ಉತ್ತರವನ್ನು ABCD ಯಾವುದು ಕರೆಕ್ಟ್ ಇದೆ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ಟೇಟ್ಮೆಂಟ್ ಬೇಸ್ ಕನ್ಫ್ಯೂಸಿಂಗ್ ಇರ್ತಾವೆ ವಿದ್ಯಾರ್ಥಿಗಳು. ಸೊ ಸರಿಯಾಗಿ ಓದ್ಕೊಳ್ಳಿ, ಬೇಗ ಆನ್ಸರ್ ಮಾಡಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 69ನೇ ಪ್ರಶ್ನೆ. 1820ರಿಂದ 30ರ ದಶಕದಲ್ಲಿ ಕಲ್ಕತ್ತಾದಲ್ಲಿ ಯುವ ಬಂಗಾಳಿ ಚಳವಳಿಯನ್ನು ಸ್ಥಾಪಿಸಿ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಆಲೋಚನೆ ತುಂಬಲು ಅಕಾಡೆಮಿಕ್ ಅಸೋಸಿಯೇಷನ್ ಸ್ಥಾಪಿಸಿದ ಆಂಗ್ಲೋ ಇಂಡಿಯನ್ ಅಧ್ಯಾಪಕ ಯಾರು ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 30 ಸೆಕೆಂಡ್ಗಳ ಕಾಲಾವಕಾಶ. ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ರೆಡಿ 9 ಕ್ವಶನ್ಗಳಾಗಿದೆ. 9 ಕ್ವಶನ್ಗೆ ಎಷ್ಟು ನಿಮ್ಮ ಸ್ಕೋರ್ ಆಗಿದೆ ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ, ಹೆನ್ರಿ ವಿವಿಯನ್ ಡಿರೋಜಿಯೋ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 70ನೇ ಪ್ರಶ್ನೆ. ಆರ್ಯ ಸಮಾಜದ ಸ್ಥಾಪಕರಾದ ಸ್ವಾಮಿ ದಯಾನಂದ ಸರಸ್ವತಿಯವರ ಪ್ರಮುಖ ಬೋಧನೆಗಳು ಮತ್ತು ಚಟುವಟಿಕೆಗಳನ್ನು ಸರಿಯಾಗಿ ಗುರುತಿಸಿ ಅಂತ ಹೇಳಿದರೆ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ABCD 1 ಕರೆಕ್ಟ್ ಅಥವಾ 2 ಕರೆಕ್ಟ್, 1 ಮತ್ತು 3 ಕರೆಕ್ಟ್ ಇದ್ದಾವೆ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 71ನೇ ಪ್ರಶ್ನೆ. ಮುಂಬೈನಲ್ಲಿ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರು ಮತ್ತು ಅದನ್ನು ಜನಪ್ರಿಯಗೊಳಿಸಿದ ಪ್ರಮುಖ ಸುಧಾರಕರು ಯಾರು? 2 ಪ್ರಶ್ನೆಗಳನ್ನು ಮಿಕ್ಸ್ ಮಾಡಿ ಕೇಳಿರ್ತಾರೆ ವಿದ್ಯಾರ್ಥಿಗಳೇ. ಸೊ 30 ಸೆಕೆಂಡ್ಗಳ ಕಾಲಾವಕಾಶ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಮುಂಬರುವಂಥ GPSTR ಆಗಿರ್ಬೋದು, HSTR ಎಕ್ಸಾಮ್ಗಳಲ್ಲಿ ಪೇಪರ್ 2ನಲ್ಲಿ ಆಲ್ರೆಡಿ ಗೊತ್ತಿರೋ ಹಾಗೆ 100 ಮಾರ್ಕ್ಸ್ MCQ 2 ಅವರಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಮೋಸ್ಟ್ ವ್ಯಾಲ್ಯೂಯಬಲ್ ಕಂಟೆಂಟ್ ಇದೆ ಇದು. ಇಂಥ ಪ್ರಶ್ನೆಗಳು ನಿಮಗೆ ಯೂಟ್ಯೂಬ್ ಸೆಷನ್ಗಳಿಗೆ ಯಾರೂ ಫ್ರೀ ಆಫ್ ಕಾಸ್ಟ್ ಆಗಿ ಕೊಡಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಸಾಲ್ವ್ ಮಾಡಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 72ನೇ ಪ್ರಶ್ನೆ. ಸತ್ಯಶೋಧಕ ಸಮಾಜದ ಸ್ಥಾಪಕರಾದ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಶೋಷಣೆ ವಿರುದ್ಧದ ಹೋರಾಟದ ಪ್ರಮುಖ ಆಶಯ ಯಾವುದಾಗಿದೆ? ABCD ಆಪ್ಷನ್ಸ್ ಕೊಟ್ಟಿದೆ. 30 ಸೆಕೆಂಡ್ಗಳ ಕಾಲಾವಕಾಶ ಮತ್ತೆ ನಿಮಗೆ. ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 73ನೇ ಪ್ರಶ್ನೆ. ಮುಸ್ಲಿಂ ಸಮುದಾಯದಲ್ಲಿ ಆಧುನಿಕ ಪಾಶ್ಚಾತ್ಯ ಶಿಕ್ಷಣ ಹಾಗೂ ಸಾಮಾಜಿಕ ಸುಧಾರಣೆ ತರಲು ಅಲಿಗರ್ ಚಳುವಳಿಯನ್ನು ಪ್ರಾರಂಭಿಸಿ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಸ್ಥಾಪಿಸಿದವರು ಯಾರು? 30 ಸೆಕೆಂಡ್ ಕಾಲಾವಕಾಶ ವಿದ್ಯಾರ್ಥಿಗಳೇ. ABCD ಆಪ್ಷನ್ ಯಾವ್ದು ಕರೆಕ್ಟ್ ಇದೆ ಬೇಗ
ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ, ಸರ್ ಸೈಯದ್ ಅಹಮದ್ ಖಾನ್ ಅವರು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 74ನೇ ಪ್ರಶ್ನೆ. 1897ರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದ ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಐತಿಹಾಸಿಕವಾಗಿ ನಿಖರವಾಗಿದೆ? 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೇವಲ 45 ದಿನಗಳು ಉಳಿದಿದೆ ವಿದ್ಯಾರ್ಥಿಗಳು. ಸೊ ಬೇಗ ಬೇಗ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಸರಿಯಾಗಿ ಓದ್ಕೊಳ್ಳಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 75ನೇ ಪ್ರಶ್ನೆ. ಥಿಯೋಸಾಫಿಕಲ್ ಸೊಸೈಟಿಗೆ ಅಂದ್ರೆ ಬ್ರಹ್ಮ ವಿದ್ಯಾ ಸಮಾಜ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡಿ ಅಂತ ಕೇಳ್ತಾರೆ. ನಿಮಗೆ ಆಪ್ಷನ್ಗಳು ಕನ್ಫ್ಯೂಸ್ ಆಗಿರ್ತವೆ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 76ನೇ ಪ್ರಶ್ನೆ. 1903ರಲ್ಲಿ ಕೇರಳದಲ್ಲಿ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಸ್ಥಾಪಿಸಿ ಮಾನವ ಕುಲವ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂದು ಸಾರಿದ ನಾರಾಯಣ ಗುರು ನಡೆಸಿದ ಪ್ರಸಿದ್ಧ ದೇವಾಲಯ ಪ್ರವೇಶ ಚಳವಳಿ ಯಾವುದು ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳಿಗೆ. ಬೇಗ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ ಬೇಗ ಆನ್ಸರ್ ಕೊಡಿ. ಆಪ್ಷನ್ ಎ ವೈಕಂ ಸತ್ಯಾಗ್ರಹ ಇದೆ. ಆಪ್ಷನ್ ಬಿ ಮಹಾಡ್ ಸತ್ಯಾಗ್ರಹ ಇದೆ. ಆಪ್ಷನ್ ಸಿ ಕೊರಂ ಸತ್ಯಾಗ್ರಹ ಇದೆ. ಆಪ್ಷನ್ ಡಿ ಮಲಬಾರ್ ಚಳವಳಿ ಇದೆ. ಬೇಗ ಯಾವ್ದು ಕರೆಕ್ಟ್ ಆನ್ಸರ್ ಇದೆ ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ವೈಕಂ ಸತ್ಯಾಗ್ರಹ 1924ರಲ್ಲಿ ಆಗಿರೋದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 77ನೇ ಪ್ರಶ್ನೆ. ತಮಿಳುನಾಡಿನಲ್ಲಿ 1925ರಲ್ಲಿ ಕಾಂಗ್ರೆಸ್ನಿಂದ ಹೊರಬಂದು ಆತ್ಮಗೌರವ ಚಳುವಳಿ ಮತ್ತು ದ್ರಾವಿಡ ಕಳಗಂ ಸ್ಥಾಪಿಸಿದ ಪೆರಿಯಾರ್ ಅವರ ಮೂಲ ಹೆಸರೇನು ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 30 ಸೆಕೆಂಡ್ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇ.ವಿ. ರಾಮಸ್ವಾಮಿ ನಾಯ್ಕರ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 78ನೇ ಪ್ರಶ್ನೆ. ಪೆರಿಯಾರ್ ಇ.ವಿ. ರಾಮಸ್ವಾಮಿ ನಾಯ್ಕರ್ ಅವರ ಸಾಮಾಜಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಅಸತ್ಯವಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದ್ರೆ ಇಲ್ಲಿ ರಾಂಗ್ ಕ್ವಶನ್ ಕೇಳಿದರೆ ಸೊ ಕರೆಕ್ಟಾಗಿ ಆನ್ಸರ್ ಕೊಡಿ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಅಸತ್ಯವಾದ ಹೇಳಿಕೆಯನ್ನು ಕೇಳಿದರೆ ಸೊ ಆಪ್ಷನ್ಗಳನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಆನ್ಸರ್ ಕೊಡಿ. ABCD ಯಾವ್ದು ಕರೆಕ್ಟ್ ಇದೆ ನೋಡಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ, ಇವರು ವೈಕಂ ಸತ್ಯಾಗ್ರಹದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು, ವಿರೋಧಿಸಿರಲಿಲ್ಲ. ಅದಕ್ಕೆ ಅದು ತಪ್ಪಾಗಿ ಅಸತ್ಯವಾದ ಹೇಳಿಕೆ ಆಗಿರುತ್ತೆ. ಅಲ್ಲಿ ವಿರೋಧಿಸಿಕೊಳ್ಳುತ್ತೆ ಬಟ್ ಇವರು ಭಾಗವಹಿಸಿರ್ತಾರೆ, ಸೊ ಅದಕ್ಕೆ ಅದು ತಪ್ಪಾಗಿರುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 79ನೇ ಪ್ರಶ್ನೆ. 1916ರಲ್ಲಿ ಭಾರತದಲ್ಲಿ ಜಾರಿಗೆ ಬಂದ ಹೋಮ್ ರೂಲ್ ಚಳವಳಿಯ 2 ಕೇಂದ್ರಗಳು ಮತ್ತು ನಾಯಕರನ್ನ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ 30 ಸೆಕೆಂಡ್ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 80ನೇ ಪ್ರಶ್ನೆ. 1919ರ ಮಾಂಟೆಗೋ ಚೇಮ್ಸ್ಬರ್ಗ್ ಸುಧಾರಣಾ ಕಾಯ್ದೆಯ ಪ್ರಮುಖ ಲಕ್ಷಣಗಳನ್ನು ಗುರುತಿಸಿ ಅಂತ ಹೇಳಿದರೆ 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಆಪ್ಷನ್ ಎ ಬಿ ಸಿ ಡಿ ಯಾವ್ದು ಕರೆಕ್ಟ್ ಇದೆ ಹೇಳಿಕೆ ಬೇಸ್ಡ್ ಕ್ವಶನ್ಗಳನ್ನು ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಲ್ರೆಡಿ ನಾವು 6 to 8 ಸ್ಟ್ಯಾಂಡರ್ಡ್ಗೆ 800 ಪ್ರಶ್ನೆಗಳನ್ನು ಟೆಲಿಗ್ರಾಮ್ದಲ್ಲಿ ಕೊಟ್ಟಿದ್ದಾರೆ. ಯಾರ್ಯಾರು ಪ್ರಾಕ್ಟೀಸ್ ಮಾಡಿಲ್ಲ ಬೇಗ ಅವನ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಮಯ ಮುಗಿದಿದೆ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 81ನೇ ಪ್ರಶ್ನೆ. 1935ರ ಭಾರತ ಸರ್ಕಾರದ ಕಾಯ್ದೆಯು ಭಾರತದ ಸಂವಿಧಾನದ ಬುನಾದಿ ಎಂದು ಪರಿಗಣಿತವಾಗಲು ಕಾರಣವೇನೆಂದು ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 30 ಸೆಕೆಂಡ್ಗಳ ಕಾಲಾವಕಾಶ ಮತ್ತೆ ನಿಮಗೆ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಎಕ್ಸಾಮಿನೇಷನ್ಲಿ ಒಂದು ಪ್ರಶ್ನೆಗೆ ನಿಮಗೆ 1.5 minute ಮಾತ್ರ ಸಿಗುತ್ತೆ ವಿದ್ಯಾರ್ಥಿಗಳೇ. 100 ಕ್ವಶನ್ ರೀಚ್ ಮಾಡಬೇಕಂದ್ರೆ 30 ಸೆಕೆಂಡ್ಸಲ್ಲಿ ನೀವು ಪ್ರಶ್ನೆಯನ್ನು ಓದ್ಕೊಂಡು 30 ಸೆಕೆಂಡ್ಸಲ್ಲಿ ಆನ್ಸರನ್ನು ಟಿಕ್ ಮಾಡಬೇಕಾಗುತ್ತೆ. ಸೊ ಬೇಗ ನೋಡ್ಕೊಳ್ಳಿ, ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ನೀವು ಎಕ್ಸಾಮ್ನಲ್ಲಿ ನಿಮಗೆ ಎಕ್ಸಾಮ್ ಈಸಿ ಆಗುತ್ತೆ. ಸಮಯ ಮುಗಿದ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲ ಕಾರಣಗಳಿಗಾಗಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 82ನೇ ಪ್ರಶ್ನೆ. ಸಂಗೊಳ್ಳಿ ರಾಯಣ್ಣನು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ನಡೆಸಿದ ಸಶಸ್ತ್ರ ಕಾರ್ಯಾಚರಣೆಯ ಪ್ರಮುಖ ಕೇಂದ್ರ ಸ್ಥಳಗಳನ್ನ ಸರಿಯಾಗಿ ಗುರುತಿಸಿ ಅಂತ ಹೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ರಿಪೀಟೆಡ್ ಪ್ರಶ್ನೆ ಆಗಿದೆ. 30 ಸೆಕೆಂಡ್ ಕಾಲಾವಕಾಶ ನಿಮಗೆ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಕ್ಸಾಮಿನೇಷನ್ಲಿ ಈ ಥರ ಪ್ರಶ್ನೆಗಳು ಬರ್ತಾ ವಿದ್ಯಾರ್ಥಿಗಳು. ಸೊ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಬೇಗ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಲೆವೆಲ್ ಯಾವ ಥರ ಪ್ರಿಪರೇಷನ್ ಇದೆ ಚೆಕ್ ಮಾಡ್ಕೊಳ್ಳಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ. ನಂದಗಡ, ಖಾನಾಪುರ ಮತ್ತು ಸಂಗಮೇಯಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 83ನೇ ಪ್ರಶ್ನೆ. 1857ರ ಪ್ರತಿಭಟನೆಯನ್ನ ಬ್ರಿಟಿಷ್ ಇತಿಹಾಸಕಾರರು ಸಿಪಾಯಿ ದಂಗೆ ಎಂದು ಕರೆದರು. ಭಾರತೀಯ ಇತಿಹಾಸಕಾರರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ವ್ಯಾಖ್ಯಾನಿಸಲು ಮುಖ್ಯ ಕಾರಣವೇನು ಅಂತ ಕೇಳಿದ್ರೆ ಸ್ಟೇಟ್ಮೆಂಟ್ ಬೇಡ ಪ್ರಶ್ನೆ ಆಗಿದೆ. 30 ಸೆಕೆಂಡ್ ಕಾಲಾವಕಾಶ. ಯಾವುದು ಕರೆಕ್ಟ್ ಆನ್ಸರ್ ಇದೆ ಬೇಗ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ. ವಿವಿಧ ವರ್ಗಗಳ ಜನರು ಮತ್ತು ಸ್ವದೇಶಿ ರಾಜರು ತಮ್ಮ ಅಸ್ತಿತ್ವ ಮತ್ತು ಸ್ವತಂತ್ರ ಆಡಳಿತಕ್ಕಾಗಿ ಬ್ರಿಟಿಷರ ವಿರುದ್ಧ ಒಗ್ಗೂಡಿ ನಡೆಸಿದ ಮಹಾ ಪ್ರತಿಭಟನೆಯಾಗಿತ್ತು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 84ನೇ ಪ್ರಶ್ನೆ. ಲಾರ್ಡ್ ಡೌಲ್ಹೌಸಿ ಜಾರಿಗೆ ತಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅನ್ವಯ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ವಿಲೀನಗೊಂಡ ಸಂಸ್ಥಾನಗಳ ಸರಿಯಾದ ಕಾಲಾನುಕ್ರಮ ಅಥವಾ ಗುಂಪನ್ನು ಗುರುತಿಸಿ ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 30 ಸೆಕೆಂಡ್ ಕಾಲಾವಕಾಶ ನಿಮಗೆ. ಮತ್ತೆ ಉತ್ತರ ಯಾವ್ದು ಕರೆಕ್ಟ್ ಇದೆ ABCD ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ. ಲಾರ್ಡ್ ಡೌಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಸತಾರ ಆಗಿರ್ಬೋದು, ಜೈಪುರ, ಝಾನ್ಸಿ, ಉದಯಪುರ್ ಮುಂತಾದ ಸ್ಥಳಗಳು ಬ್ರಿಟಿಷರ ವಶವಾಗಿದ್ದವು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 85ನೇ ಪ್ರಶ್ನೆ. 1857ರ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳಲ್ಲಿ ಒಂದಾದ ರಾಜ ಪದವಿಗಳ ರದ್ದು ಕ್ರಮಕ್ಕೆ ಒಳಗಾದ ಪ್ರಮುಖ ರಾಜವಂಶಗಳು ಯಾವುವು ಅಂತ ಕೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಉತ್ತರ ಏನು ಕರೆಕ್ಟ್ ಇದೆ ABCD ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ರೆಡಿ 25 ಕ್ವಶನ್ಸ್ ಕಂಪ್ಲೀಟ್ ಆಗಿದ್ದಾವೆ. 25ಗೆ ಎಷ್ಟು ನಿಮಗೆ ಕ್ವಶನ್ಗಳು ಕರೆಕ್ಟ್ ಆಗಿದೆ ಬೇಗ ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವೆಲ್ಲ ಪ್ರಶ್ನೆಗಳು ಚಾಪ್ಟರ್ ವೈಸ್ ಆಗಿ ಕೇಳ್ತಾ ಇದ್ದಾವೆ. ಸೊ ಇಂಪಾರ್ಟೆಂಟ್ ಪ್ರಶ್ನೆಗಳು, ಯಾವುದೇ ಪ್ರಶ್ನೆಗಳನ್ನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ. ಡಾಲ್ಹೌಸಿಯು ತಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದ ರಾಜ ಪದವಿಗಳನ್ನು ರದ್ದುಪಡಿಸಿದರು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 86ನೇ ಪ್ರಶ್ನೆ. ಇಂಗ್ಲೆಂಡಿನಲ್ಲಿ ಸಂಭವಿಸಿದ ಕೈಗಾರಿಕಾ ಕ್ರಾಂತಿಯು
1857ರ ದಂಗೆಗೆ ಆರ್ಥಿಕ ಹಿನ್ನೆಲೆಯನ್ನ ಹೇಗೆ ಒದಗಿಸಿತು ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ. ಕೈಗಾರಿಕಾ ಕ್ರಾಂತಿಯಿಂದ ಇಂಗ್ಲೆಂಡ್ ಉತ್ಪಾದನಾ ಕೇಂದ್ರವಾಯಿತು. ಭಾರತದ ಕರಕುಶಲ ಮತ್ತು ನೇಕಾರಿಕೆ ವೃತ್ತಿಯವರು ತೀವ್ರ ಆರ್ಥಿಕ ನಷ್ಟ ಅನುಭವಿಸಿ ನಿರುದ್ಯೋಗಿಗಳಾದರು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿತ್ತು ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 87ನೇ ಪ್ರಶ್ನೆ. ಬ್ರಿಟಿಷ್ ಸರ್ಕಾರವು ಭಾರತದಲ್ಲಿದ್ದ ಕಂದಾರಹಿತ ಭೂಮಿಯನ್ನ ವಶಪಡಿಸಿಕೊಳ್ಳಲು ನೇಮಿಸಿದ ವಿಶೇಷ ಕಮಿಷನ್ ಯಾವುದು ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಕೂಡ 30 ಸೆಕೆಂಡ್ಗಳ ಕಾಲಾವಕಾಶ. ಆಪ್ಷನ್ ಎ ಇದೆ ನೋಡಿ, ಹಂಟರ್ ಕಮಿಷನ್. ಆಪ್ಷನ್ ಬಿ ಸೈಮನ್ ಕಮಿಷನ್. ಆಪ್ಷನ್ ಸಿ ಇನಾಮ್ ಕಮಿಷನ್. ಆಪ್ಷನ್ ಡಿ ಕ್ರಿಪ್ಸ್ ಕಮಿಷನ್. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ. ದಾಖಲೆ ಇಲ್ಲದೆ ಇನಾಮ್ ಭೂಮಿಯನ್ನು ವಶಪಡಿಸಿಕೊಳ್ಳಲು ಇನಾಮ್ ಕಮಿಷನ್ ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 88ನೇ ಪ್ರಶ್ನೆ. 1857ರ ಸಂಗ್ರಾಮದ ಆಡಳಿತಾತ್ಮಕ ಕಾರಣಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 30 ಸೆಕೆಂಡ್ಗಳ ಕಾಲಾವಕಾಶ. ಯಾವ ಆನ್ಸರ್ ಕರೆಕ್ಟ್ ಇದೆ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ. ಇಂಗ್ಲಿಷರು ತಂದ ಹೊಸ ನಾಗರಿಕತ್ವ ಅಪರಾಧ ಕಾಯ್ದೆಗಳಲ್ಲಿ ಪಕ್ಷಪಾತವಿತ್ತು. ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆಯಾಗಿ ನ್ಯಾಯಾಧೀಶರು ಇಂಗ್ಲಿಷರ ಪರವಾಗಿ ನ್ಯಾಯ ನೀಡುತ್ತಿದ್ದಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 89ನೇ ಪ್ರಶ್ನೆ. 1857ರ ದಂಗೆಗೆ ತಕ್ಷಣದ ಕಾರಣವಾದ ರಾಯಲ್ ಎನ್ಫೀಲ್ಡ್ ಬಂದೂಕಿನ ತುಪಾಕಿಗಳಿಗೆ ಯಾವ ಪ್ರಾಣಿಗಳ ಕೊಬ್ಬನ್ನ ಸವರಿದ್ದಾರೆಂಬ ವದಂತಿ ಹಬ್ಬಿತ್ತು. ಮೋಸ್ಟ್ ಈಸಿಯೆಸ್ಟ್ ಕ್ವಶನ್. ಬೇಗ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಈಸಿ ಕ್ವಶನ್ ಇದೆ ಇದು. ಆಪ್ಷನ್ ಎ ಆನೆ ಮತ್ತು ಕುದುರೆ ಇದೆ. ಆಪ್ಷನ್ ಬಿ ಹಸು ಮತ್ತು ಹಂದಿ ಇದೆ. ಆಪ್ಷನ್ ಸಿ ಆಡು ಮತ್ತು ಕುರಿ ಇದೆ. ಆಪ್ಷನ್ ಡಿ ನಾಯಿ ಮತ್ತು ಬೆಕ್ಕಿದೆ. ಮೋಸ್ಟ್ ಈಸಿಯೆಸ್ಟ್ ಕ್ವಶನ್ ವಿದ್ಯಾರ್ಥಿಗಳ ಈ ಸೆಷನ್ ಅಲ್ಲಿ. ಸೊ ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ. ತುಪಾಕಿಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನ ಸವರಿದ್ದಾರೆ ಎಂಬ ವದಂತಿ ಹಬ್ಬಿತ್ತು. ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾಗಿತ್ತು. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 90ನೇ ಪ್ರಶ್ನೆ. ಬಾರಕ್ಪುರದಲ್ಲಿ ಬ್ರಿಟಿಷ್ ಸೈನ್ಯದ ಅಧಿಕಾರಿಯನ್ನ ಕೊಂದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ಹುತಾತ್ಮರಾದವರು ಯಾರು? ಇದು ಈಸಿ ಕ್ವಶನ್ ವಿದ್ಯಾರ್ಥಿಗಳೇ. ಸೊ ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಪ್ಷನ್ ಎ ತಾತ್ಯಾ ಟೋಪೆ ಇದೆ. ಆಪ್ಷನ್ ಬಿ ನಾನಾ ಸಾಹೇಬ್. ಆಪ್ಷನ್ ಸಿ ಮಂಗಲ್ ಪಾಂಡೆ. ಆಪ್ಷನ್ ಡಿ ಕುಮಾರ್ ಸಿಂಗ್. ಈಸಿ ಕ್ವಶನ್ ಇದೆ ವಿದ್ಯಾರ್ಥಿಗಳೇ. ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರವನ್ನು ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆ ಸರಿಯಾದ ಉತ್ತರ ಮಂಗಲ್ ಪಾಂಡೆ. ಆಪ್ಷನ್ ಸಿ ಇದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 91ನೇ ಪ್ರಶ್ನೆ. ಮೀರತ್ನಲ್ಲಿ ಬಂಡಾಯವಿದ್ದ ಭಾರತೀಯ ಸಿಪಾಯಿಗಳು ದೆಹಲಿಗೆ ತೆರಳಿ ಯಾರನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಆಪ್ಷನ್ ಎ ಇದೆ ನೋಡಿ, 1ನೇ ಬಹದ್ದೂರ್ ಶಾ. ಆಪ್ಷನ್ ಬಿ 2ನೇ ಬಹದ್ದೂರ್ ಶಾ. ಆಪ್ಷನ್ ಸಿ ಶಾ ಆಲಂ 2. ಆಪ್ಷನ್ ಡಿ ಸಿರಾಜುದ್ ದೌಲ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ. ಮೀರತ್ದಿಂದ ದೆಹಲಿಗೆ ತಲುಪಿದ ಸಿಪಾಯಿಗಳು ಕೆಂಪುಕೋಟೆಗೆ ಪ್ರವೇಶಿಸಿ ಇಳಿ ವಯಸ್ಸಿನ ಮೊಘಲ್ ದೊರೆ 2ನೇ ಬಹದ್ದೂರ್ ಶಾನನ್ನ ಭಾರತದ ಚಕ್ರವರ್ತಿ ಎಂದು ಘೋಷಿಸಿದ್ದರು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 92ನೇ ಪ್ರಶ್ನೆ.
ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಯ ನೇತೃತ್ವ ವಹಿಸಿದ ನಾನಾ ಸಾಹೇಬನಿಗೆ ಮುಖ್ಯ ಸಹಾಯಕರಾಗಿ ನಿಂತ ಸೇನಾನಿ ಯಾರು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 3 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಆಪ್ಷನ್ ಎ ಕುವರ್ ಸಿಂಗ್, ಆಪ್ಷನ್ ಬಿ ಜಬ್ತ್ ಖಾನ್, ಆಪ್ಷನ್ ಸಿ ತಾತ್ಯಾ ಟೋಪೆ, ಆಪ್ಷನ್ ಡಿ ಮಂಗಲ್ ಪಾಂಡೆ. ಮೋಸ್ಟ್ ಈಸಿ ಕ್ವಶನ್ ಇದು ಕೂಡ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ತಾತ್ಯಾ ಟೋಪೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 93ನೇ ಪ್ರಶ್ನೆ. ಝಾನ್ಸಿ ಲಕ್ಷ್ಮೀಬಾಯಿಯು ಬ್ರಿಟಿಷರ ವಿರುದ್ಧ ಶೌರ್ಯದಿಂದ ಹೋರಾಡುತ್ತಾ ಯುದ್ಧ ಮಾಡಿ ವಶಪಡಿಸಿಕೊಂಡ ಪ್ರಮುಖ ಕೋಟೆ ಅಥವಾ ನಗರ ಯಾವುದು? 30 ಸೆಕೆಂಡ್ ಕಾಲಾವಕಾಶ ನಿಮಗೆ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಪ್ಷನ್ ಎ ಲಕ್ನೋ ಇದೆ, ಆಪ್ಷನ್ ಬಿ ಗ್ವಾಲಿಯರ್, ಆಪ್ಷನ್ ಸಿ ಮೀರತ್, ಆಪ್ಷನ್ ಡಿ ಸತಾರಾ. ಯಾವುದು ಕರೆಕ್ಟ್ ಆಗಿದೆ ಆನ್ಸರು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಕೇಳದ ಝಾನ್ಸಿ ಲಕ್ಷ್ಮೀಬಾಯಿಯು ಯುದ್ಧ ಮಾಡಿ ಗ್ವಾಲಿಯರನ್ನ ವಶಪಡಿಸಿಕೊಂಡಳು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 94ನೇ ಪ್ರಶ್ನೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ವಿಫಲಗೊಳ್ಳಲು ಕೆಳಗಿನವುಗಳಲ್ಲಿ ಸೂಕ್ತವಲ್ಲದ ಕಾರಣ ಯಾವುದು? ಸೂಕ್ತವಲ್ಲದ ಅಂತ ಕೇಳಿದರೆ ಸೊ ಇಂಪಾರ್ಟೆಂಟ್ ಪ್ರಶ್ನೆ. 30 ಸೆಕೆಂಡ್ ಕಾಲಾವಕಾಶ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ. ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಂದ ತೋರಿದ ನಿಷ್ಠೆಯಿಂದಾಗಿ ಸಿಪಾಯಿಗಳಿಗೆ ಬೆಂಬಲ ನೀಡಲಿಲ್ಲ. ಇದು ದಂಗೆಯ ವಿಫಲತೆಗೆ ಪ್ರಮುಖ ಕಾರಣವಾಯಿತು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 95ನೇ ಪ್ರಶ್ನೆ. 1858ರ ಬ್ರಿಟನ್ ರಾಣಿಯ ಘೋಷಣೆಯನ್ನ ಪ್ರಕಟಿಸಿದ ನಂತರ ಭಾರತದಲ್ಲಿ ಆದ ಪ್ರಮುಖ ಆಡಳಿತಾತ್ಮಕ ಬದಲಾವಣೆ ಏನು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 30 ಸೆಕೆಂಡ್ ಕಾಲಾವಕಾಶ. ಆನ್ಸರ್ ಯಾವ್ದು ಕರೆಕ್ಟ್ ಇದೆ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ. 1858ರ ರಾಣಿಯ ಘೋಷಣೆಯಂತೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡು ಬ್ರಿಟನ್ ಸಾಮ್ರಾಜ್ಞಿಯ ನೇರ ಆಡಳಿತಕ್ಕೆ ಜಾರಿಗೆ ಬಂದಿತ್ತು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 96ನೇ ಪ್ರಶ್ನೆ. 1858ರ ಬ್ರಿಟಿಷ್ ರಾಣಿಯ ಮಹಾಸನ್ನಿಧಿಯಲ್ಲಿ ಸೇರದ ಅಂಶ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 30 ಸೆಕೆಂಡ್ಗಳ ಕಾಲಾವಕಾಶ. ಈಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಪ್ಷನ್ ಎ ದೇಸಿ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳ ಅಂಗೀಕಾರ, ಆಪ್ಷನ್ ಬಿ ಸಾಮ್ರಾಜ್ಯ ವಿಸ್ತರಣೆ ಆಕ್ಷೇಪಣೆ ಮುಂದುವರಿಸುವುದು, ಆಪ್ಷನ್ ಸಿ ಕಾನೂನಿನ ಮುಂದೆ ಸಮಾನತೆ ಮತ್ತು ಧಾರ್ಮಿಕ ಸಹಿಷ್ಣುತೆ, ಆಪ್ಷನ್ ಡಿ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಸೊ ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ. ರಾಣಿಯ ಘೋಷಣೆಯಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಆಕ್ಷೇಪೆಯನ್ನ ಕೈ ಬಿಡುವುದು ಎಂದು ಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿತ್ತು. ಅದಕ್ಕೆ ಪ್ರಸ್ತಾಪಿಸಲಾಗಿತ್ತು. ಸೊ ಅದಕ್ಕೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಸೇರದ ಅಂಶವಾಗುತ್ತೆ ಆಪ್ಷನ್ ಬಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 97ನೇ ಪ್ರಶ್ನೆ. 1878ರಲ್ಲಿ ಲಾರ್ಡ್ ಲಿಟನ್ ಜಾರಿಗೆ ತಂದ ಯಾವ ಕಾಯ್ದೆಯು ಭಾರತೀಯ ಪತ್ರಿಕೋದ್ಯಮ ಮತ್ತು ವಿಚಾರ ಅಭಿವ್ಯಕ್ತಿಯನ್ನು ನಿಯಂತ್ರಿಸುವ ಉದ್ದೇಶವನ್ನು ಹೊಂದಿತ್ತು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ABCD ಯಾವ್ದು ಕರೆಕ್ಟ್ ಆನ್ಸರ್ ಇದೆ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ. ದೇಶೀಯ ಭಾಷಾ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 98ನೇ ಪ್ರಶ್ನೆ. ಭಾರತೀಯರು ಮತ್ತು ಬ್ರಿಟಿಷರ ನಡುವೆ ಏಕರೂಪ ಕಾನೂನು ವ್ಯವಸ್ಥೆ ತರಲು ಬ್ರಿಟಿಷರ ತೀವ್ರ ವಿರೋಧಕ್ಕೆ ಕಾರಣವಾದ ಮಸೂದೆ ಯಾವುದು?
ಮತ್ತು ಅದನ್ನ ತಂದ ವೈಸ್ರಾಯ್ ಯಾರು ಅಂತ ಕೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಕೂಡ ಸಹ 30 ಸೆಕೆಂಡ್ಗಳ ಕಾಲಾವಕಾಶ. ವಿದ್ಯಾರ್ಥಿಗಳೇ ಬೇಗ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ, ಹಿಲ್ಬರ್ಟ್ ಮಸೂದೆ, ಲಾರ್ಡ್ ರಿಪ್ಪನ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 99ನೇ ಪ್ರಶ್ನೆ. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ನಿವೃತ್ತ ಬ್ರಿಟಿಷ್ ಸಿವಿಲ್ ಸರ್ವಿಸ್ ಅಧಿಕಾರಿ ಯಾರು ಅಂತ ಕೇಳಿದರೆ ಈಸಿ ಕ್ವಶನ್ ಇದೆ. ಇದು ಕೂಡ ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 30 ಸೆಕೆಂಡ್ ಕಾಲಾವಕಾಶ ನಿಮಗೆ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ, ಹ್ಯೂಮ್ ಅವರು. ಅದೇ ರೀತಿ ಕೊನೆ ಪ್ರಶ್ನೆ ನೋಡೋಣ. 100ನೇ ಪ್ರಶ್ನೆ. ಕಾಂಗ್ರೆಸ್ನ ಆರಂಭಿಕ 20 ವರ್ಷಗಳ ಅವಧಿಯನ್ನ ಏನೆಂದು ಕರೆಯಲಾಗುತ್ತದೆ ಮತ್ತು ಈ ಅವಧಿಯು ಪ್ರಮುಖ ನಾಯಕರು ಯಾರು ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳು. ಇಂತಹ ಪ್ರಶ್ನೆಗಳ ಎಕ್ಸಾಮಿನೇಷನ್ ಅಲ್ಲಿ ಬರೋದು. ಸೊ ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ, ಮಂದಗಾಮಿ ಯುಗ. ವಿದ್ಯಾರ್ಥಿಗಳೇ, ಇಂತಹ ಇಂಪಾರ್ಟೆಂಟ್ ಅಧ್ಯಾಯವಾರು ಮಾಡೆಲ್ ಕ್ವಶನ್ಗಳಾಗಿರ್ಬೋದು ಮತ್ತು ಡೈಲಿ MCQಗಳಿಗಾಗಿ ಮತ್ತೆ ನಿಮ್ಮ ಪ್ರಿಪರೇಷನ್ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ GPSTR ಆಗಿರ್ಬೋದು, HSTR ಮತ್ತು PSTR ಎಕ್ಸಾಮ್ಗಳಿಗೆ ಸಂಬಂಧಿಸಿದಂಥ ಎಲ್ಲ ರೀತಿಯ ಕ್ವಾಲಿಟಿ ಕಂಟೆಂಟ್ ಆಗಿರ್ಬೋದು, ನೋಟ್ಸ್ ಮತ್ತು ಕ್ಲಾಸಸ್ಗಳು ಅವೈಲೇಬಲ್ ಇದೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ. ನಿಮ್ಮ ಯಶಸ್ಸಿನ ಪ್ರಯಾಣದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಆನಂದ್ ಸ್ಟಡಿ ಹಬ್ ಯಾವಾಗಲೂ ನಿಮ್ಮ ಜೊತೆಯಲ್ಲಿರುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.